ನಿಮ್ ಮನಸ್ಥಿತಿ ಏನಿದೆ? ನಿಮ್ ಉದ್ದೇಶ ಏನು? ನಿಮ್ಮ ಉದ್ದೇಶ, ನಿಮ್ಮ ಸಂಸ್ಕೃತಿ, ನಿಮ್ಮ ನಡೆ ಇದರಿಂದ ಗೊತ್ತಾಗ್ತದೆ. ಮುಂದಿನ ದಿನಗಳಲ್ಲಿ ಸರಿಯಾದ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ನಾವು. ನಾವ್ಯಾರು ಬಿಜೆಪಿ ಪಾರ್ಟಿ ಕಾರ್ಯಕ್ರಮ ಮಾಡ್ತಾ ಇದೀವ ಇಲ್ಲಿ? ನಾವು ಅಭಿಮಾನಿಗಳು, ಕೆಂಪೇಗೌಡ ಅಭಿಮಾನಿಗಳು ಇರ್ತಕ್ಕಂಥವ್ರು ಒಂದು ಕೆಲಸವನ್ನು ಮಾಡಬೇಕು, ಕೆಂಪೇಗೌಡ ಜಯಂತಿಯನ್ನು ಮಾಡಬೇಕು ಅಂತ ಮಾಡ್ತೇವೆ. ಬೆಂಗಳೂರು ಉದ್ಯೋಗ, ಕರ್ನಾಟಕದ ಉದ್ಯೋಗಕ್ಕೂ ಕೂಡ, ಇಡೀ ದೇಶದ ಉದ್ಯೋಗಕ್ಕೂ ಕೂಡ, ವಿದೇಶಗಳಲ್ಲೂ ಕೂಡ ಕೆಂಪೇಗೌಡ ಜಯಂತಿಯನ್ನು ಮಾಡ್ತಾರೆ. ಯಾಕೆ? ಅವ್ರು ಹಾಕೊಟ್ಟಂತ ಕೆಲಸ ಹಂಗಿದೆ, ಅವ್ರು ಒಳ್ಳೆಯ ಕೆಲಸ ಹಂಗಿದೆ. ಬೆಂಗಳೂರನ್ನ ಕಟ್ಟಂತವ್ರು, ಪ್ರತಿ ಸಮುದಾಯಕ್ಕೆ ನಗರ ಪೇಟೆಯನ್ನು ನಿರ್ಮಾಣ ಮಾಡುವಂತವ್ರು, ಅವತ್ತ 4 ಭಾಗ ಏನು ಇದೆ ಬೆಂಗಳೂರಿಗೆ ಅಂತ ಹೇಳಿ ಕಳ್ಸಿಕೊಟ್ಟಂತವ್ರು, ಅಂತವ್ರು ನೆಚ್ಕೊಳ್ತಕ್ಕಂಥ ತಪ್ಪ? ಅಂತ ಸಮುದಾಯಕ್ಕೆ ಏನ್ ಮಾಡಿದ್ದೀರಿ ನೀವು? ಏನ್ ಕೊಟ್ಟಿದ್ದೀರಿ? ತೆಂಗಿ ಚಿಪ್ ಕೊಟ್ಟಿದ್ದೀರಿ ನೀವು? ಕೇಳಿದ ತಪ್ಪಾಗ್ತದ ನಿಮಗೆ? ಯಾಕೆ ಸ್ವಾಮಿ ನಿಮ್ಮ ಸಮುದಾಯಕ್ಕೆ ಮಾಡ್ಕೊಂಡ್ರಲ್ಲ? ಅಲ್ಲಿ ಇನ್ನ ಬೇರೆ ಸಮುದಾಯಗಳಿಲ್ವಾ? ದಲಿತ ಸಮುದಾಯ ಇಲ್ವಾ ಇಲ್ಲಿ? ಒಕ್ಕಲಿಗ ಸಮುದಾಯ ಇಲ್ಲ ಇಲ್ಲಿ? ಲಿಂಗಾಯತ ಸಮುದಾಯ ಇಲ್ಲ ಇಲ್ಲಿ? ಯಾವ ಸಮುದಾಯಕ್ಕೆ ಏನ್ ಜಾಗ ಕೊಟ್ಟಿದ್ದೀರಿ ನೀವು? ರೇವಣ್ಣ ಬ್ಯಾಂಕ್ ಮಾಡ್ತೀರಿ, ಅಲ್ಲಿ ಇಟ್ಕೊಳ್ತೀರಿ ನೀವು. ಅವ್ರ ಸಂಘಕ್ಕೆ ಜಾಗವನ್ನು ಮಾಡ್ಕೊಳ್ತೀರಿ ನೀವು. ಅಲ್ಲೋಗಿ ನಿಮ್ಮ ಸಮುದಾಯದಲ್ಲಿ ನಮ್ಮ ಜನಾಂಗದ ನಾಯಕರಾದಂತ ಅಂತ ಮಾತಾಡ್ತೀರಿ ನೀವು. ಇಲ್ಲಿ ಒಂದು ಒಕ್ಕಲಿಗಿರು ಅಂತ ಹೇಳ್ತೀರಿ ನೀವು. ಯಾಕೆ ಸ್ವಾಮಿ ಸಪರೇಟ್ ಸಂಘ ಮಾಡಿದ್ದೀರಿ? ಮತ್ತೆ ನೀವು ಯಾಕೆ ಮಾಡಿದ್ರಿ ಸಪರೇಟ್ ಸಂಘನ? ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಗೊತ್ತಾಗಲ್ಲ ಅಂತನಾ? ಯಾಕೆ ಮತ್ತೆ ನಮ್ಮ ಸಮುದಾಯಕ್ಕಾದಂತ ಸಂಘಕ್ಕೆ ಕೊಟ್ಟಂತ ಜಾಗವನ್ನು ರಾತ್ರಿ ಯಾಕೆ ಕಬ್ಜಾ ಮಾಡ್ಕೊಂಡ್ರೆ ಎಲ್ಲರೂ ಕೂಡ? ಅವತ್ತು ಕೇಳಿಲ್ವ ನೀವು? ಸಿಗರೇಟ್ ಇದ್ದಂತ ಜಾಗವನ್ನ ದೂಗಲ್ರು ಕಬ್ಜಾ ಮಾಡುದಲ್ಲ, ಅವತ್ತ ಕೇಳಿಲ್ಲ ನೀವು? ನಮ್ಮ ಆದಿಚಂದ್ರ ಜಾಗವನ್ನು ಕಬ್ಜಾ ಮಾಡುದಲ್ರಿ, ಅವತ್ತೆಲ್ಲ ನೀವು ಯಾಕೆ ನಮ್ಮ ಸಮುದಾಯಕ್ಕೆ ನಡಿ ಜಾಗ ಕೊಟ್ಟಿಲ್ಲ ನೀವು? ಈಗ ಪಾಪ ನನ್ನ ಅಣ್ಣ ತಮ್ಮಂದಿರು ದಲಿತ ಸಮುದಾಯ, ನನ್ನ ಅಣ್ಣ ತಮ್ಮಂದಿರು ನಮ್ಮ ವಿರುದ್ಧ ಎತ್ತಟ್ಟಿ ಕಿತ್ತಾಡ್ಲಿ ಅಂತ ಮಾಡ್ತಾ ಇದ್ದೀರಾ ನೀವು? ಕಿತ್ತಾಡ್ಲಿ ಅಂತ ಮಾಡ್ತಾ ಇದ್ದೀರಾ? ಗೊತ್ತಿಲ್ವ ನಿಮ್ಗೆಲ್ಲ MP ಚುನಾವಣೆ ಯಾರು ಏನೇನ್ ಮಾಡಿದ್ರು ಅಂತ?